ನಮಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 34, 35, 36, 37ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. 6ನೇ ಅಧ್ಯಾಯ ಧ್ಯಾನ ಯೋಗ. ಹಿಂದೆ 33ನೇ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನ್ ಕೇಳ್ದ, ನೀನೇನೋ ಹೇಳಿದೆ ಯೋಗ ಎಲ್ಲ, ಆದರೆ ಮನಸ್ಸು ಚಂಚಲವಾಗಿದ್ದರೆ ಈ ಯೋಗ ಅದೆಲ್ಲ ತುಂಬ ಕಷ್ಟ ಆಗತ್ತೆ. ಅದನ್ನು ನಾವು ಮನಸ್ಸು ಸ್ಥಿತಿಯಲ್ಲಿ ಇಲ್ಲದೆ ಹೋದರೆ ನಾವು ಈ ಯೋಗವನ್ನು ಸ್ಥಿರವಾಗಿ ನೋಡೋಕ್ಕಾಗಲ್ಲ ಅಂತ ಅರ್ಜುನ ಹೇಳ್ತಾನೆ. ಅರ್ಜುನ ಶ್ರೀಕೃಷ್ಣನ ಕೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣನ ಅರ್ಜುನ ಕೇಳ್ತಾನೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲಬುದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ದುಷ್ಕರಂ ಅಂತ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ಕೃಷ್ಣ ನನ್ನ ಮನಸ್ಸು ಚಂಚಲವಾಗಿದೆ. ಈ ಚಂಚಲವಾದ ಮನಸ್ಸನ್ನು ಹಿಡಿದಿಡೋದು ತುಂಬ ಕಷ್ಟ. ನೀವು ಏನೇ ಮಾಡಿದ್ರೂ ಮನಸ್ಸು ತುಂಬ ಗಾಳಿ ಥರ, ಅದು ಗಾಳಿಯನ್ನು ಹಿಡಿದಿಡೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಅದು ಚಂಚಲವಾಗಿ ಒಂದು ಕಡೆ ಇಲ್ಲಿದ್ದರೆ ಇನ್ನೊಂದು ನಿಮಿಷ ಬೇರೆ ಕಡೆ ಇರುತ್ತೆ. ಅಂತಹ ಮನಸ್ಸನ್ನು ನಿಗ್ರಹಿಸು ಅಂದರೆ ಹೇಗಾಗತ್ತೆ? ನಾನು ಒಂದೇ ಕಡೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೋ ಅಂದರೆ ಹೇಗಾಗತ್ತೆ? ಇದೆಲ್ಲ ತುಂಬ ಕಷ್ಟ ಸಾಧ್ಯವಾದ ಕೆಲಸ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇಲ್ಲೊಂದು ಉದಾಹರಣೆ ಕೊಡ್ಬೋದು. ವಿವೇಕಾನಂದರು ಹೇಳ್ತಾ ಇದ್ರು, ಮನಸ್ಸು ಹೇಗಪ್ಪ ಅಂದರೆ ಅದು ಕೋತಿ ಹಾಗೆ. ಬರೀ ಕೋತಿ ಅಲ್ಲ, ಆ ಕೋತಿ ಅಪ್ಪಿತಪ್ಪಿ ಈ ಕಳ್ಳು ಅಥವಾ ಹೆಂಡ ಅಂತ ಏನಿದೆ ಅದನ್ನು ಕುಡಿದು ಬಿಟ್ಟಿದೆ. ಅದ್ರ ಜೊತೆಗೆ ಏನಾಗಿದೆ, ಅದಕ್ಕೆ ದೆವ್ವ ಬೇರೆ ಹಿಡಿದು ಬಿಟ್ಟಿದೆ. ಬರೀ ಕೋತಿ, ಅದಕ್ಕೆ ಹೆಂಡ ಕುಡಿದು ಬಿಟ್ಟಿದೆ, ಅದಕ್ಕೆ ದೆವ್ವನೂ ಹಿಡಿದು ಬಿಟ್ಟಿದೆ, ಇದ್ರ ಜೊತೆಗೆ ಚೇಳು ಕಚ್ಚಿಬಿಟ್ಟಿದೆ. ಆ ಕೋತಿ ಹೇಗೆ ಆಡ್ತಾ ಇರ್ಬೋದು? ಮೊದಲೇ ಕೋತಿ, ಅದಕ್ಕೆ ಇಷ್ಟೆಲ್ಲ ಅಡಿಷನ್ಸ್ ಆಗೋದ್ರೆ ಆ ಕೋತಿ ಅದು ಹೇಗೆ ಆಡ್ತಾ ಇರ್ಬೋದು? ಹಾಗಿರುತ್ತೆ ನಮ್ಮ ಮನಸ್ಸಿನ ಸ್ಥಿತಿ. ಹಾಗೆ ಚಂಚಲವಾಗಿ ಕುಣಿತಾ ಇರುತ್ತೆ. ಏನು ಮಾಡುತ್ತೆ, ಎಲ್ಲೇಗಿರುತ್ತೆ, ಯಾರ ಮೇಲೆ ಬೀಳುತ್ತೆ ಏನೂ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಸುಮ್ಮನೆ ಇರುತ್ತಾ? ಒಂದು ಕಡೆ ಒಂದು ನಿಮಿಷ ಸುಮ್ಮನೆ ಇರೋಕ್ಕಾಗಲ್ಲ. ಆ ರೀತಿಯಲ್ಲಿ ನಮ್ಮ ಮನಸ್ಸು ಇದೆ. ಅಂತಹ ಚಂಚಲವಾದ ಮನಸ್ಸನ್ನು ನಿಗ್ರಹಿಸೋದು ಹೇಗೆ? ಮನಸ್ಸು ಒಂದು ರೀತಿಯಲ್ಲಿ ನಮ್ಮ ವಿರುದ್ಧ ದಂಗೆ ಎದ್ದುಬಿಟ್ಟಿದೆ. ದಂಗೆ ಹೇಳೋದು ಅಂದರೆ ರೊಚ್ಚಿಗೆ ಎದ್ದು ಬಿಡೋದು. ಒಂದು ಸಿಸ್ಟಮ್ ವಿರುದ್ಧ ಅಥವಾ ಒಂದು ರಾಜನ ವಿರುದ್ಧ ಅಥವಾ ಒಂದು ಆಳ್ವಿಕೆಯ ವಿರುದ್ಧ ದಂಗೆ ಹೇಳೋದು. ಹಾಗೆ ನಮ್ಮ ಆಳ್ವಿಕೆಯ ವಿರುದ್ಧ ನಮ್ಮ ಮನಸ್ಸೇ ದಂಗೆ ಎದ್ದುಬಿಟ್ಟಿದೆ. ಅದು ಯಾರ ನಿಗ್ರಹಕ್ಕೂ ನಮಗೆ ಸಿಗ್ತಾ ಇಲ್ಲ, ಯಾರಿಂದಲೂ ನಿಗ್ರಹಿಸಲ್ಪಡೋಕ್ಕಾಗ್ತಾ ಇಲ್ಲ. ಅಂತಹ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು? ಮನಸ್ಸು ದೃಢವಾಗಿದೆ, ಅದರ ಚಂಚಲತೆಗೆ ಅದು ದೃಢವಾಗಿದೆ. ಸ್ಥಿರವಾಗಿರೋಕ್ಕೆ ದೃಢವಾಗಿಲ್ಲ, ಅದ್ರ ಚಂಚಲತೆಗೆ ದೃಢವಾಗಿದೆ. ಇಂತಹ ಮನಸ್ಸನ್ನು ಇಟ್ಕೊಂಡು ಇದನ್ನು ಹೇಗೆ ನೀನು ಕಂಟ್ರೋಲ್ ಮಾಡೋ, ಇದನ್ನು ನಿಗ್ರಹಿಸೋ ಅಂತ ಹೇಳ್ತೀಯಲ್ಲ, ಹೇಗೆ ಸಾಧ್ಯ ಅಂತ ಶ್ರೀಕೃಷ್ಣ ಎಲ್ಲನೂ ಕೇಳ್ತಾನೆ. ಇದು ಎಲ್ಲರಿಗೂ ಹುಟ್ಟುವಂತಹ ಪ್ರಶ್ನೆನೇ. ಮನಸ್ಸು ನಿಗ್ರಹ ಅಂತ ಹೇಳಿಬಿಡ್ಬೋದು ಬಾಯಲ್ಲಿ, ಬಟ್ ಮಾಡೋಕ್ಕೆ ಕೂತ್ಕೊಂಡ್ರೇ ಗೊತ್ತಾಗೋದು ಎಷ್ಟು ಸಹಜವಾಗಿ ನಿಗ್ರಹ ಮಾಡ್ತೀವಿ. ಎಲ್ಲ ಆಸೆಗಳು ಆವಾಗ ಉದ್ಭವಿಸೋಕ್ಕೆ ಶುರು ಆಗಿಬಿಡತ್ತೆ. ನಿಗ್ರಹಿಸೋದಿರಲಿ, ಎಲ್ಲ ಆಸೆಗಳು ಆವಾಗಲೇ ಹುಟ್ಕೊಳ್ಳೋಕೆ ಶುರು ಆಗುತ್ತೆ. ಎಲ್ಲ ಯೋಚನೆಗಳು ಆವಾಗ ಶುರು ಆಗುತ್ತೆ. ಎಲ್ಲರ ಮೇಲೆ ದ್ವೇಷ, ತಾಪ, ಪ್ರೀತಿ, ವಿಶ್ವಾಸ ಎಲ್ಲನೂ ಆ ಧ್ಯಾನದ ಒಂದು ಪರಿಸ್ಥಿತಿಯಲ್ಲಿ ಉದ್ಭವ ಆಗುತ್ತೆ. ಇಂತಹ ಮನಸ್ಸನ್ನು ಹೇಗೆ ನಿಗ್ರಹಿಸೋದು ಅಂತ ಅರ್ಜುನ ಶ್ರೀಕೃಷ್ಣನ ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹಾಬಾಹೋ ಮನೋರ್ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ದೃಗೃಹ್ಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಶ್ರೀಕೃಷ್ಣ ಹೇಳ್ತಾನೆ, ಸರಿ, ನೀನು ಹೇಳೋದೆಲ್ಲ ಸರಿ, ನಿನ್ನ ಸಂಶಯ ಸರಿಯಾಗಿದೆ. ಅಂದರೆ ಇಲ್ಲಿ ಗುರು ಶಿಷ್ಯನಿಗೆ ಹೇಗೆ ಉಪದೇಶ ಮಾಡಬೇಕು ಅಂತ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಅಷ್ಟೊಂದು ಹೇಳಿದ್ದೀನಿ ಗೊತ್ತಾಗಲ್ವೇನೆಯ ನಿನಗೆ ಅಂತ ಬೈದು ಬಿಡ್ಬೋದು ಶ್ರೀಕೃಷ್ಣ ಅರ್ಜುನನಿಗೆ. ಆದರೆ ಹೇಳ್ತಾ ಇರೋದು ನೀ ಸರಿ ಅಂತ ಕೃಷ್ಣ ಒಪ್ಕೋತಾನೆ. ಗುರುವಾದವನು ಆ ರೀತಿಯಲ್ಲಿ ಶಿಷ್ಯನ ಹೇಳ್ಬೋದು. ಶಿಷ್ಯನಿಗೆ ಉದ್ಭವಿಸ್ತಾ ಇರೋತಕ್ಕಂತಹ ಒಂದು ಅನುಮಾನ ಏನಿದೆ ಅದು ಸರಿ ಅಂತಲೇ ಹೇಳಬೇಕು. ಅವನು ಸರಿಯಾದ ಅನುಮಾನವೇ ಬರುತ್ತೆ, ಅದು ಸರಿಯಾಗಿದೆ. ಮನಸ್ಸನ್ನು ನಿಗ್ರಹ ಮಾಡೋದು ತುಂಬ ಕಷ್ಟ, ಅಸಾಧ್ಯ. ಇದು ಹೇಗಾಗತ್ತೆ? ಅಭ್ಯಾಸೇನತು ಕೌಂತೆಯ, ನೀನು ಅಭ್ಯಾಸ ಮಾಡಿದ್ರೆ ಆಗತ್ತೆ. ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ನೀನು ಬಿಡಬೇಕು. ನೀನು ಇದು ನನ್ನದಲ್ಲ, ಈ ಪ್ರಪಂಚ ನನ್ನದಲ್ಲ, ಇಲ್ಲಿ ಕ್ಷಣಿಕ ಮಾತ್ರ, ನಮಗೆ ಗೊತ್ತಿಲ್ಲ ಯಾವಾಗ ನಮಗೇನಾಗುತ್ತೆ ಅಂತ.
ಅದನ್ನು ಬಿಟ್ಟರೆ ನಿನಗೆ ಈ ಒಂದು ಧ್ಯಾನ ಸಿದ್ಧಿಸುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ ಹೇಳ್ತಾನೆ 36ನೇ ಶ್ಲೋಕದಲ್ಲಿ, ಅಸಂಶಯಾತ್ಮಾನ ಯೋಗೋ ದೃಷ್ಟ್ವಾಪ ಇತಿ ಮೇ ಮತಿಃ ವಶ್ಯಾತ್ಮನಾತು ಯತತ ಶಕ್ಯೋ ವಾಪ್ತುಮುಪಾಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಮನಸ್ಸು ನಿಗ್ರಹಿಸಿದವನಿಗೆ ಯೋಗ ಅಸಾಧ್ಯವಲ್ಲ. ಮನಸ್ಸನ್ನು ನಿಗ್ರಹಿಸಬೇಕು. ಮನಸ್ಸನ್ನು ನಿಗ್ರಹಿಸೋಕ್ಕೆ ಯೋಗ ಬೇಕು. ಓಕೆ, ಆದರೆ ಇದೆಲ್ಲದಕ್ಕೂ ನಿನ್ನ ಪ್ರಯತ್ನ ಬೇಕು. ದಿನಕ್ಕೆ ಈ ಜಪಾನಲ್ಲಿ ಒಂದು ಸಿಸ್ಟಮ್ ಇದೆ, ದಿನಕ್ಕೆ 1 ಹೆಜ್ಜೆ ಮುಂದಿಡು ಸಾಕು. ದಿನಕ್ಕೆ ನೀನು ಎಲ್ಲಿ ಗುರಿ ತಲುಪಬೇಕು ಅಂದ್ಕೊಂಡಿರ್ತೀಯೋ ತುಂಬ ಹೋಗೋದು ಬೇಡ, 1 ಹೆಜ್ಜೆ ಮುಂದೆ ಇಟ್ಟರು ಆ ಗುರಿಯ ಹತ್ರಕ್ಕೆ ತಲುಪ್ತೀಯ. ನೀನು 1/4 ಗಂಟೆ ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅದರಲ್ಲಿ 1 ನಿಮಿಷ ನೀನು ದಿನಕ್ಕೆ ನಾನು ಏಕಾಗ್ರ ಸ್ಥಿತಿಯಲ್ಲಿರ್ತೀನಿ ಅಂತ ಅಂದ್ಕೊಳ್ಳಿ. 1 ನಿಮಿಷ ಸಾಕು. ಅದನ್ನು ಅಭ್ಯಾಸ ಮಾಡಿ. ಆಗಲ್ಲ ಅಂದರೆ ಏನೂ ಆಗಲ್ಲ. ಅಭ್ಯಾಸ ಮಾಡಿ. ಅಭ್ಯಾಸ ಯಾವುದರಿಂದ ಬರುತ್ತೆ? ಯೋಗದಿಂದ ಬರುತ್ತೆ, ವೈರಾಗ್ಯದಿಂದ ಬರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಇಷ್ಟು ಹೇಳ್ತಾನೆ. ಆವಾಗ ಶ್ರೀಕೃಷ್ಣನ ಇನ್ನೊಂದು ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ. ಅದೇನಪ್ಪ ಅಂದರೆ, ಆಯತಿ ಶ್ರದ್ಧಯೋಪೇತೋ ಯೋಗಚ್ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ನೀನೆಲ್ಲ ಹೇಳ್ತೀಯ ಈಗ ಯೋಗ ಧ್ಯಾನ ಇದೆಲ್ಲ ಮಾಡು ಅಂತ ಹೇಳ್ತೀಯ. ನಾನೇನೋ ಮಾಡಬೇಕು ಅಂತ ನನಗೆ ತುಂಬ ಇಚ್ಛೆ ಇದೆ, ನಾನು ಮಾಡಬೇಕು ಅಂತ ತುಂಬ ಇಚ್ಛೆ ಇದೆ. ನೀನು ಹೇಳಿದಂಗೆ ನಾನು ಅಭ್ಯಾಸನೂ ಮಾಡ್ತೀನಿ. ಆದರೆ ಈ ಅಭ್ಯಾಸ ಎಲ್ಲ ಮಾಡ್ತೀನಿ, ಗುರಿ ಹತ್ರಕ್ಕೆ ನಾನು ಹೋಗೋಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡೇ ಹೋಗ್ತೀನಿ ನೀನು ಹೇಳ್ದಂಗೆ. ಆದರೆ ಗುರಿಯನ್ನು ತಲುಪದೆ ಹೋದರೆ ಅಲ್ಲಿ ಬೇರೆ ತರಹದ ಏನೋ ತೊಂದರೆಗಳು ಬಂದುಬಿಟ್ರೆ ಆವಾಗ ಏನಾಗತ್ತೆ? ಆವಾಗ ನನ್ನ ಗತಿ ಏನು? ಆವಾಗ ಈ ಅಭ್ಯಾಸ ಮಾಡಿದವರ ಗತಿ ಏನು ಅಂತ ಅರ್ಜುನ ಶ್ರೀಕೃಷ್ಣನ್ನ ಕೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಅರ್ಜುನ ಕೇಳ್ತಾನೆ, ಕಚ್ಚಿನ್ನೋ ಭಯ ವಿಭ್ರಷ್ಟ ಶಿಷ್ಟಾಬ್ರವಿಮಮಿಷ್ನಶ್ಯತಿ ಅಪ್ರತಿಶ್ಯೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಪತಿ. ಅಂದರೆ ಈಗ ಹಡಗು ಹೋಗ್ತಾ ಇರುತ್ತೆ, ಅಲ್ಲಿ ಪ್ರವಾಹದಿಂದ ಕೊಚ್ಕೊಂಡು ಚೂರು ಆಗಿಬಿಟ್ರೆ ಹಡಗು, ಆ ಥರ ಆಗಿಬಿಟ್ರೆ ನನ್ನ ಪರಿಸ್ಥಿತಿ ಏನು? ಮೋಡ ಬರುತ್ತೆ, ಮೋಡ ಕವ್ಕೊಳ್ಳುತ್ತೆ, ಆ ಗಾಳಿಯ ಒತ್ತಡಕ್ಕೆ ಮೋಡ ಛಿದ್ರ ಆಗಿಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಎಲ್ಲ ಹೊಟ್ಟೋಗಿ ಮೋಡ ಮಳೆ ಸುರಿಸ್ಬೇಕು ಅಂತಲೇ ಬರುತ್ತೆ, ಆದರೆ ಗಾಳಿಯ ಹೊಡೆತಕ್ಕೆ ತಡ್ಕೊಳ್ಳಲಾರದೆ ಛಿದ್ರ ಆಗೋದ್ರೆ ಏನಾಗತ್ತೆ? ಆವಾಗ ಕೆಟ್ಟು ಹೋಗಲ್ವಾ? ಆವಾಗ ನಮ್ಮ ಒಂದು ಸಂಕಲ್ಪವೇ ಹೊಟ್ಟೋಗಲ್ವಾ ಅಂತ ಶ್ರೀಕೃಷ್ಣ ಕೇಳ್ತಾನೆ. ಅದನ್ನು ಕೇಳ್ತಾ ಈ 39ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಏತನ್ಮೇ ಸಂಶಯಂ ಕೃಷ್ಣ ಚೇತುಮರ್ಹಸ್ಯ ಶೇಷತಃ ತ್ವಧನ್ಯಃ ಸಂಶಯಾನ್ಯಸ್ಯ ಚೇತಾನ್ಯಹ್ಯುಪಪದ್ಯತೆ. ಈ ಕೃಷ್ಣ, ನನಗೆ ಈ ಥರ ಸಂಶಯಗಳು ನನ್ನನ್ನು ಕಾಡ್ತಾ ಇದೆ. ನೀನು ಹೇಳ್ತಾ ಇದೆಯಾ ಸರಿ, ಧ್ಯಾನ ಮಾಡು, ಅದನ್ನು ಅಭ್ಯಾಸ ಮಾಡು ಎಲ್ಲ ಹೇಳ್ತಾ ಇದೆಯಾ, ನಾನು ಅದೇ ಅಭ್ಯಾಸಕ್ಕೆ ತೊಡಗ್ಕೋತೀನಿ. ಆದರೆ ಮಧ್ಯದಲ್ಲಿ ಅದು ಭ್ರಷ್ಟವಾಗೋದ್ರೆ, ಅದು ನನ್ನ ಒಂದು ಗುರಿ ತಪ್ಪೋದ್ರೆ ಆವಾಗ ನನಗೇನಾಗತ್ತೆ? ಆವಾಗ ಹೇಗೆ ವಾಪಸ್ ಬರೋದು? ಆವಾಗ ನಾನು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥವಾಗ್ಬಿಡಲ್ವಾ? ಇದ್ರ ಬಗ್ಗೆ ಈ ಸಂಶಯದ ಬಗ್ಗೆ ನನಗೆ ಒಂದು ಸ್ವಲ್ಪ ಹೇಳು, ಇದರ ಬಗ್ಗೆ ನನಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲು ಅಂತ ಹೇಳಿ ಈ 39ನೇ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನ ಕೇಳ್ತಾನೆ. ಇದಕ್ಕೆ ಶ್ರೀಕೃಷ್ಣ ಏನು ಉತ್ತರಗಳನ್ನು ಕೊಡ್ತಾ ಹೋಗ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.